ಇತ್ತೀಚಿನ ದಿನಗಳಲ್ಲಿ ತಾವೆಲ್ಲ ಕೇಳಿರ್ತೀರ, ಮೊಬೈಲ್ ಇವಾಗ ನಾವೇನಂದ್ರೆ ನಮ್ಮ ಭಾರತ ಬಡತನ ರೇಖೆಗಿಂತ ಕೆಳಗಡೆ ಇದೆ, ಬಡತನ ಆಗಿದೆ ಅಂತ ಹೇಳ್ತೀವಿ. ಬಟ್ ನಾವು ಡಿಜಿಟಲಿ ತುಂಬಾ ರಿಚ್. ಬೇರೆ ಕಂಟ್ರೀಸ್ಗೆ ನೀವು ಎಲ್ಲೇ ಕೂಡ ಕಂಪೇರ್ ಮಾಡಿದ್ರೆ ನಾವು ಡಿಜಿಟಲಿ ರಿಚ್ ಕಂಟ್ರಿ ನಮ್ದು. 140 ಕೋಟಿ ಏನು ಜನಸಂಖ್ಯೆ ಇದೆ, 148 ಕೋಟಿನಲ್ಲಿ ಇವಾಗ ಇರೋ ಸಂಖ್ಯೆ ಪ್ರಕಾರ 98-99 ಕೋಟಿಯವರ ಹತ್ರ ಎಲ್ಲರ ಹತ್ರನೂ ಕೂಡ ಮೊಬೈಲ್ ಫೋನ್ಸ್ಗಳಿದೆ, ಮೊಬೈಲ್ಸ್ ಕೂಡ ಯೂಸ್ ಮಾಡ್ತೀರಾ. ನಮ್ಮಲ್ಲಿ 19.8 ಬಿಲಿಯನ್ ಅಷ್ಟು UPI ಟ್ರಾನ್ಸಾಕ್ಷನ್ಸ್ ಆಗ್ತಾ ಇದೆ. ಇಡೀ ವರ್ಲ್ಡ್ ಅಲ್ಲಿ ಕಂಪೇರ್ ಮಾಡ್ಕೊಂಡ್ರೆ ಏನ್ ಇವಾಗ 195ರಿಂದ 198 ಕಂಟ್ರೀಸ್ ಇದೆ. ಆ ಕಂಟ್ರೀಸ್ಗೆಲ್ಲ ಕಂಪೇರ್ ಮಾಡಿದ್ರೆ ನಮ್ಮ ಕೇಂದ್ರ ಸರ್ಕಾರ ಯೋಜನೆಗಳಾಗಿರ್ಬೋದು, ರಾಜ್ಯ ಸರ್ಕಾರ ಯೋಜನೆಗಳಾಗಿರ್ಬೋದು, ಏನ್ ಇವಾಗ ನಾವು ಒಂದು ವ್ಯಕ್ತಿನ ಏನಕ್ಕೆ ನಾವು ಬೆನಿಫಿಷರಿಯಿಂದ ಸೆಲೆಕ್ಟ್ ಮಾಡ್ತೀವಿ, ಅದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸ್ಕೀಮ್ ಯಾವ್ದಾರಾಗಿರ್ಬೋದು, ಎಲ್ಲಾನು ಕೂಡ ತಮ್ಮ ಆಧಾರ ಮುಖಾಂತರ ನೇರ ನಗದು ವರ್ಗಾವಣೆ ಆಗುತ್ತೆ. ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ಕರಿತೀವಿ. ಇದೆಲ್ಲ ಹೈಯೆಸ್ಟ್ ಸೆಟ್ಲ್ಮೆಂಟ್ ಪಾರದರ್ಶಕವಾಗಿ ಆಗ್ತಾ ಇರೋದೇ ಕೂಡ ನಮ್ಮ ದೇಶದಲ್ಲಿ. ಸೊ ಈ ಡಿಜಿಟಲ್ ಬಗ್ಗೆ ಹೇಳ್ತಾರೆ, ಡಿಜಿಟಲ್ ವಂಚನೆ ಪ್ರಕಾರಗಳು ಏನ್ ಮಾಡ್ತಾರೆ, ಒಬ್ರು ಒಂದು ಮೆಸೇಜ್ ಕಳಿಸ್ತಾರೆ, ನಿಮ್ಗೆ ಏನ್ ಹೇಳ್ತಾರೆ, ನಾವು ಬ್ಯಾಂಕಿಂದ ಕಾಲ್ ಮಾಡ್ತಾ ಇದೀವಿ, ಇಲ್ಲಾಂದ್ರೆ ಗ್ರಾಮ ಪಂಚಾಯತಿಯಿಂದ ಕಾಲ್ ಮಾಡ್ತೀವಿ, ನೀವೇನಾದ್ರೂ ಈ OTP ಹೇಳಿಲ್ಲ ಅಂದ್ರೆ ನಿಮ್ಮ ಅಕೌಂಟ್ ಅಲ್ಲಿ ಇರೋ ಹಣ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಹೊಟ್ಟೋಗ್ಬಿಡುತ್ತೆ, ಇಲ್ಲ ನಿಮ್ ನಾಮಿನಿ ಚೇಂಜ್ ಆಗ್ಬಿಡುತ್ತೆ, ಇಲ್ಲಾಂದ್ರೆ ತಮ್ಗೆ ಲೇಡೀಸ್ಗಳಿಗೆಲ್ಲ ಜಾಸ್ತಿ ಮಾಡ್ತಾರೆ, ಗೃಹಲಕ್ಷ್ಮಿ ಹಣ ಬರೋದಿಲ್ಲ, ನಿಮ್ ನೆಕ್ಸ್ಟ್ ಮಂತ್ ಇಂದ ರೇಷನ್ ಸ್ಟಾಪ್ ಆಗ್ಬಿಡುತ್ತೆ, ಈ ತರ ನಾನಾ ಕಾರಣ ಹೇಳ್ತಾರೆ. ಮತ್ತೆ ನೀವು ಅವ್ರಿಗೆ ಏನೇ ಯಾವುದೇ ತರದ ಮಾತಾಡಿ ಸ್ಪಂದಿಸಕ್ಕೂ ಕೂಡ ನಿಮ್ಗೆ ಅವರು ಕಾಲಾವಕಾಶ ಕೊಡಲ್ಲ. ಅಷ್ಟು ಪ್ರೆಜರ್ ಆಗಿ ಮಾತಾಡ್ತಾರೆ, ಅಷ್ಟು ನಿಮ್ನ ಟೆನ್ಷನ್ ಅಲ್ಲಿ ತಂದಿಟ್ಬಿಡ್ತಾರೆ. ಆತರ ಎಷ್ಟೇ ನಿಮ್ಗೆ ಅವ್ರು ಪ್ರೆಜರ್ ಆಗಿ ಮಾಡಿ ಏನೇ ಮಾಡಿದ್ರು ಕೂಡ ದಯವಿಟ್ಟು ಕೂಡ ಯಾರು OTP-ನ ಯಾವುದೇ ಕಾರಣಕ್ಕೂ ಕೂಡ ಶೇರ್ ಮಾಡಬೇಡಿ. ಒಂದು ಸಲ ನೀವು OTP ಶೇರ್ ಮಾಡಿದ್ರೆ ವಿತಿನ್ ಸೆಕೆಂಡ್ಸ್ ನಿಮ್ಮ ಅಕೌಂಟ್ ಅಲ್ಲಿ ಇರೋದೆಲ್ಲ ಹಣ ಹೊಟ್ಟೋಗ್ಬಿಡುತ್ತೆ. ಈಗ ಏನಾಗುತ್ತೆ, ಇವಾಗ ರೈತ ಸಂಘಟನೆ ಇದೆ, ಇದಕ್ಕೆ ಪದಾಧಿಕಾರಿಗಳಿದ್ದಾರೆ, ಆಫೀಸ್ ಇರುತ್ತೆ, ಎಲ್ಲ ಇರುತ್ತೆ. ನಾವು ಲೀಡ್ ಬ್ಯಾಂಕ್ ಮ್ಯಾನೇಜರ್ ಇರ್ತೀವಿ, ನಮ್ದು ಆಫೀಸ್ ಇರುತ್ತೆ, ನಮ್ಮಲ್ಲಿ ಶಾಖೆ. ಇದೇ ತರ ಏನಾಗಿರುತ್ತೆ, ಕಳ್ಳರಿಗೂ ಕೂಡ ಆಫೀಸ್ ಇರುತ್ತೆ, ಬಟ್ ಎಲ್ಲೂ ರಿಜಿಸ್ಟರ್ ಆಗಿರಲ್ಲ, ಏನೂ ಆಗಿರಲ್ಲ. ಅವ್ರ ಕೆಳಗಡೆ 8 ಜನ ಕೆಲಸ ಮಾಡ್ತಾ ಇರ್ತಾರೆ, ಅವ್ರಿಗೂ ಕೂಡ ಟಾರ್ಗೆಟ್ ಇರುತ್ತೆ. ಇವತ್ತು ನೀವು ಸಿಂಗರಾಜ್ಪುರ ಇಷ್ಟು ಜನ ಕಸ್ಟಮರ್ಸ್ಗೆ ಕಾಲ್ ಮಾಡಿ ಅವ್ರನ್ನ ನೀವು ಬೆದರಿಕೆ ಓಡಬೇಕು, ಡಿಜಿಟಲ್ ವಂಚನೆ ಮಾಡಬೇಕು ಅಂತೇಳಿ. ಮತ್ತೆ ನಾನು ಏನ್ ಹೇಳಿದೆ, ನಿಮ್ಗೆ ಮೆಸೇಜ್ ಕೇಳ್ತಾರೆ, OTP ಕೇಳ್ತಾರೆ, ಆ ರೀತಿ ಹೇಳ್ಬೇಕು ಅಂತ. ಈಗ ಅದಕ್ಕಿಂತ ಏನಾಗುತ್ತೆ, ಒಂದ್ ಸ್ಟೆಪ್ ಮುಂದೆ ಫಾರ್ವರ್ಡ್ ಹೋಗಿ ಅವ್ರು ಏನ್ ಮಾಡ್ತಾ ಇದಾರೆ, ವಾಟ್ಸಪ್ ಕಳಿಸ್ತಾರೆ. ವಾಟ್ಸಪ್ ಅಲ್ಲಿ ಏನಾಗುತ್ತೆ, ಯಾರೋ ವಾಟ್ಸಪ್ ಕಳಿಸ್ತಾ ಇದಾರೆ ಅನ್ಕೋ, ತಾವು ಯಾವ್ದು ನಂಬರ್ನ ಸೇವ್ ಮಾಡಿಲ್ಲ, ಆ ಬೇರೆ ಯಾವುದೇ ವ್ಯಕ್ತಿಗಳಿಂದ ತಮ್ಗೆ ವಾಟ್ಸಪ್ ಬಂದ್ರೆ ಬಹಳ ಹುಷಾರಾಗಿರ್ಬೇಕು. ಏನ್ ಮಾಡ್ತಾ ಇದ್ರೆ, ವಾಟ್ಸಪ್ ನಲ್ಲೇನೆ ಏನ್ ನಿಮ್ಗೆ ಮೆಸೇಜ್ ಬರುತ್ತೆ, ಅದನ್ನ ನೀವು ಏನೋ ಲಿಂಕ್ ಬಂದಿದೆ, ಏನೋ ಮೆಸೇಜ್ ಕಳ್ಸಿದ್ರೆ ಅಂತ ಅದಕ್ಕೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ತಮ್ಮ ಮೊಬೈಲೇ ಕಳ್ಳರುಗಳಿಗೆ ಶೇರ್ ಆಗ್ಬಿಡುತ್ತೆ. ಅವ್ರು ಎಲ್ಲೋ ಅವ್ರನ್ನ ಹುಡ್ಕೊಂಡು ಹೋಗ್ಬೇಕಂದ್ರೆ ಒಂದ್ 2-3 ದಿನ ಆಗುತ್ತೆ, ಅಂತ ಜಾಗದಲ್ಲಿ ಕೂತಿರ್ತಾರೆ. ಸೊ ಒಂದ್ 2,500-3,000 ಕಿಲೋಮೀಟರ್ ದೂರದಲ್ಲಿ ಕೂತಿರ್ತಾರೆ. ಅವಾಗ ಏನಾಗುತ್ತೆ, ತಮ್ಮ ಮೊಬೈಲ್ ಅವರಿಗೆ ಶೇರ್ ಆದಾಗ ಅವ್ರು ಯಾವುದೇ ತರದ ತಮ್ಮ ಹತ್ರ OTP-ನೂ ಕೇಳೋದಿಲ್ಲ, ಏನೂ ರಿಕ್ವೈರ್ಮೆಂಟ್ ಇಲ್ಲ. ನಿಮ್ಮ ಮೊಬೈಲಲ್ಲಿ ಏನೇನ್ ಆಗ್ತಾ ಇದೆ ಏನಂತ ಅವ್ರು ಅಲ್ಲೇ ಕೂತ್ಕೊಂಡು ನೋಡ್ಕೋತಾ ಇರ್ತಾರೆ. ಅವಾಗ ಏನಾಗುತ್ತೆ, ಕಾಂಟ್ಯಾಕ್ಟ್ಸ್ ಗಳಲ್ಲಿ ಹೋದ್ರೆ ನೀವು ATM ಕಾರ್ಡ್ ಪಿನ್ 1234 ಇಲ್ಲ 5678 ಅಂತ ಇಟ್ಟಿರ್ತೀರಾ, ಇಲ್ಲ 1122 ಇಟ್ಟಿರ್ತೀರಾ. ಮತ್ತೆ ಇಲ್ಲಾಂದ್ರೆ ಏನಾಗಿರುತ್ತೆ, ಪಿನ್ಗಳನ್ನ ಕೆನರಾ ಬ್ಯಾಂಕ್ ಪಿನ್ ಅಂತೇಳಿ ಕಾಂಟ್ಯಾಕ್ಟ್ ಅಲ್ಲಿ ಟೈಪ್ ಮಾಡ್ಬಿಟ್ಟು ಸೇವ್ ಮಾಡ್ಕೋತೀರಾ. ಈ ತರದೆಲ್ಲ ಮಾಡಕ್ ಹೋಗ್ಬಿಡಿ. ಯಾಕಂದ್ರೆ ಈಸಿಯಾಗಿ ಯಾವ್ದಾಗುತ್ತೋ ಅದನ್ನೇ ಅವ್ರು ಅಟ್ಯಾಕ್ ಮಾಡೋದು. ತಮ್ದು ವೆಹಿಕಲ್ ನಂಬರ್ ಇರ್ಬೋದು, ಇಲ್ಲಾಂದ್ರೆ ಮೊಬೈಲ್ ನಂಬರ್ ಸ್ಟಾರ್ಟಿಂಗ್ 4 ಡಿಜಿಟ್ಸ್ ಆಗಿರ್ಬೋದು, ಕೊನೆ 4 ಡಿಜಿಟ್ಸ್ ಆಗಿರ್ಬೋದು, ಈ ತರದೆಲ್ಲ ಈಸಿಯಾಗಿ ಅಟ್ಯಾಕ್ ಮಾಡೋ ತರ ಇದ್ ಮಾಡ್ಕೊಂಡ್ಬಿಡ್ತಾರೆ. ಸೊ ನಮ್ಮ ಈಗ ರಾಜ್ಯ ಸರ್ಕಾರ ತಗೊಂಡ್ರೆ ನಿಮ್ಗೆಲ್ಲ ರಾಜ್ಯ ಸರ್ಕಾರದಿಂದ ಎಲಿಜಿಬಲ್ ಬೆನಿಫಿಷಿಯರಿಗೆ 4,000 ರಿಂದ 5,000 ರೂಪಾಯಿ ಪ್ರತಿ ಮಂತ್ ಬರ್ತಾ ಇದೆ. ಎಲಿಜಿಬಲ್ ಬೆನಿಫಿಷಿಯರಿ ಮಾತ್ರ, ಒಂದಷ್ಟು ಜನ ಯಾರು ಎಲಿಜಿಬಲ್ ಇಲ್ಲ ಅವ್ರಿಗೆ ಬರೋದಿಲ್ಲ. ಮತ್ತೆ ಕೇಂದ್ರ ಸರ್ಕಾರದಿಂದನೂ ಕೂಡ ಪ್ರಧಾನ ಮಂತ್ರಿ PM ಕಿಸಾನ್ ಬರ್ತಾ ಇದೆ, ಅದು ವರ್ಷಕ್ಕೆ 6,000 ರೂಪಾಯಿ ಬರ್ತಾ ಇದೆ. ಈ ತರದನ್ನ ಎಲ್ಲಾನು ಕೂಡ ಅಕೌಂಟ್ ಮುಖಾಂತರನೇ ಕಳಿಸ್ತಾರೆ, ಅಕೌಂಟ್ ಮುಖಾಂತರನೇ ವ್ಯವಹಾರ ಮಾಡ್ತಾರೆ. ಸೊ ತಾವು ಯಾರಿಗೆ ಕೂಡ ಯಾವುದೇ ಎಷ್ಟೇ ಪ್ರೆಜರ್ ಮಾಡಿದ್ರು ಕೂಡ ಯಾವುದೇ ತರ ನಾವು OTP ಹೇಳೋದಾಗಿರ್ಲಿ, ಬೇರೆಯವ್ರ ಹತ್ರ ಎಲ್ಲಾದ್ರೂ ಹೋಗಿ ಬಯೋಮೆಟ್ರಿಕ್ ಕೊಡ್ಬೇಕಾದ್ರೆ ಬಹಳ ಹುಷಾರಾಗಿರ್ಬೇಕು. ಬಯೋಮೆಟ್ರಿಕ್ ಕೊಟ್ರೆ ಏನಾಗುತ್ತೆ ಅಂದ್ರೆ ತಮ್ಮ ಸೀಕ್ರೆಸ್ ಏನಿದೆ ಅಂದ್ರೆ ನೀವು ನಿಮ್ಮ ಅಕೌಂಟ್ ಡೀಟೇಲ್ಸ್ನೇ ಬೇರೆಯವ್ರಿಗೆ ಕೊಟ್ಟಂಗೆ ಆಗ್ಬಿಡುತ್ತೆ, ಆಯ್ತಾ. ಎಲ್ಲಿ ಬ್ಯಾಂಕ್ ಅವರು BC-ಗಳಂತ ಹೇಳಿರ್ತಾರೆ ಅವ್ರ ಜಾಗ ಆಗಿರ್ಬೋದು, ಅದ್ ಬಿಟ್ರೆ ಎಲ್ಲಿ ಗ್ರಾಮ ಪಂಚಾಯತಿಯವರು ಕಸ್ಟಮರ್ ಸರ್ವಿಸ್ ಸಿಟಿಜನ್ ಅಂತ ಇರ್ತಾರೆ, ಸಿಟಿಜನ್ ಸರ್ವಿಸ್ ಸೆಂಟರ್ ಅಂತೇಳಿ, ಆ ಜಾಗದಲ್ಲಿ ಮಾತ್ರ ಕೊಡ್ಬೇಕು. ಅದ್ ಬಿಟ್ಟು ಬೇರೆ ಕಡೆ ಎಲ್ಲೂ ಕೂಡ ಕೊಡಕ್ ಹೋಗ್ಬಿಡಿ. ಏನಾಗ್ಬಿಡುತ್ತೆ, ನೀವು ಬಯೋಮೆಟ್ರಿಕ್ ಕೊಟ್ರೆ ಅವರು ಆ ಸರ್ವರ್ ಅಲ್ಲಿ ಏನಾಗುತ್ತೆ, ತಮ್ಮ ಬಯೋಮೆಟ್ರಿಕ್ ಮತ್ತೆ ಆಧಾರ್ ಡೀಟೇಲ್ಸ್ ನ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ತಾರೆ. ಸ್ಟೋರ್ ಮಾಡಿದಾಗ ಯಾವುದಕ್ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಕೂಡ ಮಿಸ್ಯೂಸ್ ಆಗ್ಬೋದು. ಸೊ ಹಂಗೇಳಿ ಮತ್ತೆ ಕೇಂದ್ರ ಸರ್ಕಾರದಿಂದ ಹಲವಾರು ರೈತರುಗಳಿಗೆ ಯೋಜನೆ ಇದೆ, ಕೃಷಿಗಾಗಿರ್ಬೋದು, ಹಾರ್ಟಿಕಲ್ಚರ್ಗಾಗಿರ್ಬೋದು, ರೇಷ್ಮೆ ಮನೆಗೆ. ನಮ್ಮ ರಾಮನಗರ ತಮ್ಗೆಲ್ಲ ಗೊತ್ತೇ ಇದೆ, ಸಿಲ್ಕ್ ಮತ್ತು ಮಿಲ್ಕ್ಗೆ ಬಹಳ ಫೇಮಸ್. ಈಗ ರೇಷ್ಮೆ ಮನೆ ಕಟ್ಟೋದಕ್ಕಾಗಿರ್ಬೋದು, ಚಂದ್ರಿಕೆ ಲೋನ್ ಆಗಿರ್ಬೋದು, ತುಂಬಾ ಇವೆ ಹೇಳಿದ್ನಲ್ಲ. ಈಗ ಕಿರು ಸಾಲ ಅಂತ ತಗೊಂಡ್ರೆ ನೀವು ಸ್ಟಾರ್ಟಿಂಗ್ ಫ್ರಮ್ ಪ್ರಧಾನ ಮಂತ್ರಿ ಓಡಿನಲ್ಲಿ ಪ್ರಧಾನ ಮಂತ್ರಿ ಜನ್ಧನ್ ಅಕೌಂಟ್ಸ್ ಅಲ್ಲೂ ಕೂಡ ಓಡಿ ತಗೋಬಹುದು, 5,000 ರಿಂದ 10,000 ರೂಪಾಯಿ ಅದಿದೆ. ಪ್ರಧಾನ ಮಂತ್ರಿ ಮುದ್ರಾ ಯೋಜನೆ ಇದೆ,
PM ವಿಶ್ವಕರ್ಮ ಅಂತ ಇದೆ, ಯಾರು 18 ತರ ಆಕ್ಟಿವಿಟಿ ಮಾಡ್ತಾರೆ, ಮಡಕೆ ಮಾಡೋದಾಗಿರ್ಬೋದು, ಗೋಲ್ಡ್ ಸ್ಮಿತ್ ಆಗಿರ್ಬೋದು, ಮತ್ತೆ ಆ, ತುಂಬಾ ಇದೆ ಅದ್ರಲ್ಲಿ, 18 ತರ ಇದೆ ಅದರಲ್ಲಿ. ಆ ತರದ ಆಕ್ಟಿವಿಟಿ ಯಾವುದೇ ಮಾಡಿದ್ರು ಕೂಡ ಪ್ರಧಾನ ಮಂತ್ರಿ ವಿಶ್ವಕರ್ಮದಲ್ಲಿ ಕವರ್ ಆಗುತ್ತೆ. ಸೊ ಪ್ರಧಾನ ಮಂತ್ರಿ ವಿಶ್ವಕರ್ಮ ಆಗಿರ್ಬೋದು, ಪ್ರಧಾನ ಮಂತ್ರಿ ಸ್ವನಿಧಿನೂ ಕೂಡ ಇದೆ. ಹಾಗೆ ರೈತರಿಗೆ ಕೊಡುವಂತ ಸ್ವಾಮೀಜಿಗಳು ಕೇಳಿದ್ರೆ, ರೈತರುಗಳಿಗೆ ಕೊಡುವಂತ ಲೋನ್ಸ್ಗಳು ಕೃಷಿಗೆ ಸಂಬಂಧಿಸಿದ ಯಾವ್ದಿದೆ, ಕೃಷಿಗೆ ಫಸ್ಟ್ ಅಂತ ಅಂದ್ರೆ ತಗೊಳ್ಳೋದು ನಾವು ಕೃಷಿ ಸಾಲ, ಬೆಳೆ ಸಾಲ. ಬೆಳೆ ಸಾಲ ಬಂದ್ಬಿಟ್ಟು ನಾವು ಅದಕ್ಕೆ ವರ್ಷಕ್ಕೆ 7% ನಾವು ಚಾರ್ಜ್ ಮಾಡ್ತೀವಿ. ವರ್ಷಕ್ಕೊಮ್ಮೆ ರೈತರು ಯಾವುದೇ ತರದ ಬ್ಯಾಂಕಲ್ಲಿ ನೀವು ತಗೊಂಡ್ರದ ಅಸಲು ಮತ್ತೆ ಬಡ್ಡಿನ ಕಟ್ಟು ಒಂದಿನ ವೇಟ್ ಮಾಡಿ ನೆಕ್ಸ್ಟ್ ಡೇ ಇಲ್ಲ ಸೇಮ್ ಡೇ ರಿನ್ಯೂವಲ್ ಮಾಡ್ಕೊಂಡ್ರೆ ಏನಾಗುತ್ತೆ, 3% ಸರ್ಕಾರದಿಂದ ಸಹಾಯಧನ ಬರುತ್ತೆ ನಿಮ್ಗೆ. ನೆಟ್ ಚಾರ್ಜ್ ಆಗೋದು ಬರೀ 4,000 ರೂಪಾಯಿ. ಅಂದ್ರೆ 1,00,000ಕ್ಕೆ 4,000 ರೂಪಾಯಿ ಮಾತ್ರ ಚಾರ್ಜ್ ಆಗುತ್ತೆ, ಆಯ್ತಲ್ಲ. ಇದು ಎಲ್ಲಾ ಬ್ಯಾಂಕ್ಸಲ್ಲೂ ಕೂಡ ಸೇಮ್ ಗೈಡ್ಲೈನ್ಸ್ ಇರುತ್ತೆ. ಒಂದು ಬ್ಯಾಂಕು ಆ ಥರ ಯಾವುದೇ ತರದಿಲ್ಲ. ತಾವು ಏನಾದ್ರೂ 365 ಅಥವಾ 366 ದಿನಗಳೈತೆ ವರ್ಷಕ್ಕೆ, ನೀವು ಇದನ್ನ 1-2 ದಿನ ಲೇಟ್ ಆಗಿ ಡಿಲೇ ಮಾಡಿ ಆದ್ರೆ ಏನಾಗುತ್ತೆ, 7% ಏನು ಬಡ್ಡಿ ಇದೆ ಅದು 9.5% ಆಗ್ಬಿಡುತ್ತೆ. ಅಂದ್ರೆ 1,00,000ಕ್ಕೆ 9,500 ರೂಪಾಯಿ ನಿಮ್ದು ಚಾರ್ಜ್ ಆಗುತ್ತೆ. ವರ್ಷಕ್ಕೆ ಕರೆಕ್ಟ್ ಆಗಿ ಮಾಡಿದ್ರೆ 7,000 ರೂಪಾಯಿ ಆಗುತ್ತೆ. ವರ್ಷಕ್ಕಿಂತ ಒಮ್ಮೆ 1-2 ದಿನ ರಿನ್ಯೂವಲ್ ಮಾಡ್ಕೊಂಡ್ರೆ ನಿಮ್ಗೆ ಬರೀ ಚಾರ್ಜ್ ಆಗೋದು ಬರೀ 4,000 ರೂಪಾಯಿ ಮಾತ್ರ. 3,000 ರೂಪಾಯಿ ಕೂಡ ಕೇಂದ್ರ ಸರ್ಕಾರದಿಂದ ಸಹಾಯಧನ ಬರುತ್ತೆ. ಇದಿದೆ. ಅದೇ ರೀತಿ ತಾವು ಮೇಕೆ ಸಾಕಾಣಿಕೆ ಮಾಡ್ತೀರಾ, ಕುರಿ ಸಾಕಾಣಿಕೆ ಮಾಡ್ತೀರಾ, ಹಸು ಸಾಕಾಣಿಕೆ ಮಾಡ್ತೀರಾ ಅಂದ್ರೂ ಕೂಡ ಸಾಲ ಸೌಲಭ್ಯಗಳಿದೆ. ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಅಂತ ಇದೆ, ಅದು ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಇಂದ, ವೆಟರ್ನರಿ ಮತ್ತು ಅನಿಮಲ್ ಡಿಪಾರ್ಟ್ಮೆಂಟ್ ಇಂದ 20 ಲಕ್ಷದ ಪ್ರಾಜೆಕ್ಟ್ಗೆ 10 ಲಕ್ಷ ರೂಪಾಯಿ ಸಬ್ಸಿಡಿ ಇದೆ. ನಾವು ಬ್ಯಾಂಕಿಂದ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಬ್ಯಾಂಕ್ ಅವರು ಕೂಡ ಯಾವುದೇ ತರದ ಸಬ್ಸಿಡಿ ಆಗಿರ್ಬೋದು, ಯಾವುದೇ ತರ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ಸ್ಕೀಮ್ಗಳನ್ನಾಗಿರ್ಬೋದು ಡೈರೆಕ್ಟ್ ಆಗಿ ನಾವು ಸ್ಪಾನ್ಸರ್ ಮಾಡೋದಿಲ್ಲ. ತಮ್ಗೆ ಯಾವ್ಯಾವ್ದಕ್ಕೆ ಆಸಕ್ತಿ ಇದೆ, ಯಾವ್ಯಾವ ಆಕ್ಟಿವಿಟಿ ಮಾಡ್ತೀರಾ ಅದಕ್ಕೆ ಫಸ್ಟ್ ಏನ್ ಮಾಡ್ಬೇಕು, ತಮ್ ಗೊತ್ತಿರುವಂತ ಡಿಪಾರ್ಟ್ಮೆಂಟ್ಗಳಿಂದ ಅರ್ಜಿ ಸಲ್ಲಿಸಬೇಕು. ಈಗ ನಾನು ಹೇಳಿದೆ, ಕೃಷಿಗೆ ಸಂಬಂಧಿಸಿದ ಏನಾದ್ರು ಇದ್ರೆ ನೀವು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಹತ್ರ ಹೋಗ್ಬೇಕು. ತೋಟಗಾರಿಕೆ ಬೆಳೆಗಳದ್ದು ಅದಕ್ಕೆ ಸಂಬಂಧಿಸಿದ ಏನಾದ್ರು ಹೋದ್ರೆ ತಾವು ಇದಕ್ಕೆ ಹೋಗಿ ಅಟೆಂಡ್ ಮಾಡ್ಬೋದು, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್. ಅದೇ ಹೇಳಿದ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್, ಈಗ ಮೇಕೆ ಶೆಡ್ ಎಲ್ಲ ಮಾಡ್ತಾರೆ, 20 ಲಕ್ಷ ರೂಪಾಯಿ ಆಗುತ್ತೆ ಅಂದ್ರೆ ವೆಟರ್ನರಿ ಡಿಪಾರ್ಟ್ಮೆಂಟ್ ಇಂದ ಏನಾಗಬೇಕು, ಫಸ್ಟ್ ನೀವು ಅಲ್ಲಿ ಸ್ಪಾನ್ಸರ್ ಮಾಡಿಸ್ಕೊಂಡು ನಿಮ್ಗೆ ಎಲ್ಲಿ ವ್ಯವಹಾರಗಳನ್ನ ಮಾಡ್ತಾ ಇರ್ತಾರೆ ಅಲ್ಲಿಗೆ ಕೂಡ ನೀವು ಅಪ್ಲಿಕೇಶನ್ಸ್ ಅರ್ಜಿ ಹಾಕಿಸ್ಕೋಬೇಕು. ಆವಾಗ ಬ್ಯಾಂಕರ್ ರೋಲ್ ಬರುತ್ತೆ. ಅದ್ ಬಿಟ್ಬಿಟ್ಟು ಬ್ಯಾಂಕರ್ಗಳ ಹತ್ರ ಹೋಗ್ಬಿಟ್ಟು ನಮ್ಗೆ ಇಷ್ಟು ಸಬ್ಸಿಡಿ ಕೊಡಿ, ಸಾಲ ಕೊಡಿ ಅಂದ್ರೆ ಯಾರಿಗೂ ಕೂಡ ಯಾವುದೇ ತರದ ಶಾಖಾ ಅಧಿಕಾರಿಗಳಿಗೂ ಕೂಡ ಡೈರೆಕ್ಟ್ ಆಗಿ ಏನೂ ಇರಲ್ಲ. ಅವರು ನಿಮ್ನ ಬೇಕಾದ್ರೆ ಶಿಫಾರಸು ಮಾಡ್ಬೋದು. ನಮ್ಮಲ್ಲೊಬ್ರು ಕೆಂಪೇಗೌಡರು ಇದ್ದಾರೆ, ಇಲ್ಲ ಬೋರೇಗೌಡರು ಇದ್ದಾರೆ, ಚೆನ್ನಾಗಿ ವ್ಯವಹಾರ ಮಾಡ್ತಾರೆ ಸರ್, ಇವ್ರ ಅಪ್ಲಿಕೇಶನ್ ನೀವು ಕನ್ಸಿಡರ್ ಮಾಡಿ ಅಂತ ಹೇಳಿ ಬೇಕಾದ್ರೆ ಅವರು ಕನ್ಸರ್ನ್ ಡಿಪಾರ್ಟ್ಮೆಂಟ್ಗೆ ಹೇಳ್ಬೋದು. ಹಾಗೆ ಏನಂದ್ರೆ, ಈಗ ನಾವು ಸಾಮಾಜಿಕವಾಗಿ ಆರ್ಥಿಕವಾಗಿ ತುಂಬಾ ಮುಂದೆ ಬರ್ಬೇಕಂದ್ರೆ ನನಗೆ ಹೇಳಿದ ಸಾಮಾಜಿಕ ಭದ್ರತಾ ಸೌಲಭ್ಯಗಳು ಯಾವ್ದಿದೆ ಫಸ್ಟ್ ಅದನ್ನ ನಾವು ಎಲ್ಲರೂ ಕೂಡ ಒಳಪಟ್ಟುಕೊಂಡು ಸ್ಟ್ರಾಂಗ್ ಆಗ್ಬೇಕು. ಅದಾದ್ಮೇಲೆ ಮಾತ್ರ ನಾವು ಆರ್ಥಿಕವಾಗಿ ಸದೃಢವಾಗ್ಬೋದು. ಮತ್ತೇನಂದ್ರೆ ಇವಾಗೆಲ್ಲ ತಮ್ಗೆಲ್ಲ ಗೊತ್ತೇ ಇದೆ, ಈಗ ಬೆಳೆ ವಿಮೆ ಇದೆ, ಹಸು ವಿಮೆ ಇದೆ, ಮತ್ತೆ ನಾವು ಇವಾಗೆಲ್ಲ ಹೇಳಿದೆ ಜನಗಳಿಗೂ ಕೂಡ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ, ಸುರಕ್ಷಾ ಬಿಮಾ ಯೋಜನೆ ಇದೆ ಅಂತಿದೆ. ಈಗ ಬೆಳೆನಲ್ಲೂ ಕೂಡ 2 ತರ ಇದೆ. ಏನಾಗುತ್ತೆ, ಈಗ ರಿಸ್ಟ್ರಕ್ಚರ್ಡ್ ವೆದರ್ ಬೇಸ್ಡ್ ಅಂತ ಒಂದು ಬಂದಿದೆ, ಅದನ್ನ ನಾವು ಮ್ಯಾಂಗೋಗಳಿಗೆಲ್ಲ ಮಾಡ್ತಾ ಅದ್ಬಿಟ್ರೆ ರಾಗಿ ಜೋಳ ಇದಕ್ಕೆಲ್ಲ ಮಾಡ್ತೀವಿ. ಸೊ ಇದೆಲ್ಲ ಏನಾಗುತ್ತೆ, 1 ಹೆಕ್ಟೇರ್ಗೆ 400-500 ರೂಪಾಯಿ ಅಷ್ಟೇ ಖರ್ಚು ಬರ್ತದೆ. ನೀವು ಅನ್ಕೊಂಡಿರ್ಬೋದು, ಈಗ ಒಂದಷ್ಟು ಜನಕ್ಕೆ ನಾನು ಈ ತರ ಕಾರ್ಯಕ್ರಮಕ್ಕೆ ಹೋದಾಗ ಏನಾಗುತ್ತೆ, ಫಸ್ಟ್ ಜನಗಳು ಲೀಡ್ ಬ್ಯಾಂಕ್ ಬಂದವರೆ ಕ್ವಶನ್ ಕೇಳೋಣ, ಅವ್ರಿಗೆಲ್ಲ ಫಸ್ಟ್ ನಮ್ಮ ಬ್ಯಾಂಕ್ ಪ್ರಾಬ್ಲಮ್ ಮೇಲೆ ಹೇಳ್ಬಿಡೋಣ. ಅದಕ್ಕೆ ನಾನು ಹೇಳ್ತೀನಿ, ಫಸ್ಟ್ ನಂಗೆ 5-10 ನಿಮಿಷ ಕಾಲಾವಕಾಶ ಕೊಡಿ, ನಾನು ಮಾತಾಡ್ಬಿಡ್ತೀನಿ, ಆಮೇಲೆ ನಿಮ್ಮ ಪ್ರಾಬ್ಲಮ್ ಹೇಳಿ ಅಂತೀರಾ. ನೀವೇನ್ ಮಾಡ್ತೀರಾ, ಹಸುಗೆ ಏನ್ ಮಾಡ್ತೀರಾ, ಲೋನ್ ಆಗ್ಬೇಕು ಅಂದ್ರೆ ಇನ್ಶೂರೆನ್ಸ್ ಮಾಡ್ತಾರೆ. ಯಾಕೆ, ಲೋನ್ ಮಾಡಿಸ್ರೆ ಕೊಡಲ್ಲ ಅವರು, ಲೋನ್ ಮಾಡ್ಬೇಕು ಅಂದ್ರೆ ಇನ್ಶೂರೆನ್ಸ್ ಮಾಡ್ಬೇಕಂತೀರ. ಹಂಗಿಲ್ಲ ಅಂದ್ರೂ ಕೂಡ ಏನ್ ಮಾಡ್ತೀರಾ, ಹಸುಗೆ ಇನ್ಶೂರೆನ್ಸ್ ಮಾಡಿಸ್ತೀರಾ, ಬೆಳೆಗೆ ಇನ್ಶೂರೆನ್ಸ್ ಮಾಡಿಸಲ್ಲ ನೀವು. ಈ ಬೆಳೆಗೆ ಇನ್ಶೂರೆನ್ಸ್ ಮಾಡ್ಸಲ್ಲ ಏನಾಗುತ್ತೆ, ಬೆಳೆ ವಿಮೆಗಳ ಕಂಪನಿಗಳಾಗಿರೋದು, ಬ್ಯಾಂಕ್ ಆಗಿರ್ಬೋದು, ಲಾಭ ಇದೆ, ಇದಕ್ಕೆಲ್ಲ ತುಂಬಾ ಪರ್ಸೆಂಟೇಜ್ ಇದೆ ಅನ್ಕೋತೀರಾ. ನೀವು ನಂಬಿ ಬಿಡಿ, ಬೆಳೆ ವಿಮೆ ಬ್ಯಾಂಕ್ಗಳು ಮಾಡೋದ್ರಿಂದ ಬರೀ 0.4% ಅಷ್ಟೇ ಸಿಗುತ್ತೆ. ಅದೇ ನೀವು ಒಂದು ಸೈಬರ್ ಸೆಂಟ್ರಲ್ ಮಾಡೋದ್ರಿಂದ ಒಂದು ಚಲನ್ಗೆ 40 ರೂಪಾಯಿ ಇರುತ್ತೆ. ಅಲ್ಲಿ ಜಾಸ್ತಿ ಕೊಡ್ತೀರಾ, ಬ್ಯಾಂಕಲ್ಲಿ ಏನೂ ಸಿಗೋದಿಲ್ಲ. ಮತ್ತೆ ನೀವು ಎಲ್ಲಾ ರಾಜ್ಯದಲ್ಲೂ ತಗೊಂಡ್ರೆ ಕೇಂದ್ರ ಸರ್ಕಾರಕ್ಕೆ ಬೆಳೆ ವಿಮೆಗಳಿಂದ ಜಮಾ ಆಗೋ ಹಣ ಬರೀ 35,000 ಕೋಟಿ. ನಾನು ಲಾಸ್ಟ್ ಇಯರ್ದು ಏನ್ ನಮ್ಮ ಕೃಷಿ ಸಚಿವರು ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಅದರ ಮಾಹಿತಿ ಮೇಲೆ ನಾನು ನಿಮ್ಗೆ ಹಂಚ್ಕೋತಾ ಇದ್ದೀನಿ. ಅದು ಎಲ್ಲಾ ರಾಜ್ಯದಲ್ಲೂ ಒಟ್ಟಿಗೆ ಹಣ ಬಂದ್ಬಿಟ್ಟು ಬರೀ 35,000 ಕೋಟಿ. ಬಟ್ ರೈತರಿಗೆ ಬೆಳೆ ವಿಮೆ ಪರಿಹಾರ ಕೊಟ್ಟಿರೋದು 1,50,000 ಕೋಟಿ ಮೇಲಿದೆ.